ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಾಳೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ. ದಾವಣಗೆರೆ ಜಿಲ್ಲೆ ಹಾಗೂ ಇನ್ನೂ ಹತ್ತಿರ ಇರುವಂತಹ ಜಿಲ್ಲೆಗಳಲ್ಲಿ ಅಕೌಂಟೆನ್ಸಿ ಎಕ್ಸಾಮ್ ಇದೆ. ಅದರ ಒಂದು ಪ್ರಿಪ್ರೇಷನ್ಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯೂಸರ್ಸ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಆಲ್ ಆಫ್ ದಿ ಎಬವ್ ಅಂತ. ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಡ್ಯುಯಲ್ ಎಕ್ಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಇದಲ್ವಾ, ಆಕ್ಸೆಪ್ಟ್ ಕಾನ್ಸೆಪ್ಟ್ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ಕಂಟ್ರಿ ಜನರಲ್ ರೆಕಾರ್ಡ್ಸ್ ದಿ ಟ್ರಾನ್ಸಾಕ್ಷನ್ ಆಫ್ ದಿ ಫರ್ಮ್ ಈಸ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಕ್ರೋನೋಲಾಜಿಕಲ್ ಆರ್ಡರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4, ಪರ್ಚೇಸ್ ಬುಕ್ ಈಸ್ ಮೇಂಟೈನ್ ಟು ರೆಕಾರ್ಡ್ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಕ್ರೆಡಿಟ್ ಪರ್ಚೇಸಸ್ ಆಫ್ ಗೂಡ್ಸ್ ಅಂತ. ಕ್ವಶನ್ ನಂಬರ್ 5, ದ ಟರ್ಮ್ ಇಂಪ್ರೆಸ್ಡ್ ಸಿಸ್ಟಮ್ ಈಸ್ ಯೂಸ್ಡ್ ಇನ್ ರಿಲೇಷನ್ ಟು ಡ್ಯಾಶ್. ರೈಟ್ ಆನ್ಸರ್ ಈಸ್, ಪ್ರೀತಿಯ ವಿದ್ಯಾರ್ಥಿಗಳೇ, ಪಿಟಿ ಕ್ಯಾಶ್ ಬುಕ್ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಬಿಸ್ನೆಸ್ ಆರ್ಗನೈಜೇಷನ್ ಇನ್ವಾಲ್ವ್ಸ್ ಡ್ಯಾಶ್ ಈವೆಂಟ್ಸ್ ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಎಕನಾಮಿಕ್ ಈವೆಂಟ್ ಅಂತ. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಡ್ಯಾಶ್ ಕಾನ್ಸೆಪ್ಟ್ ದ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಓನರ್ಸ್ ಆರ್ ಟು ಬಿ ಟ್ರೀಟೆಡ್ ಆ್ಯಸ್ 2 ಸಪ್ರೇಟ್ ಎಂಟಿಟೀಸ್. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಬಿಸ್ನೆಸ್ ಎಂಟಿಟಿ ಅಂತ. ಕ್ವಶನ್ ನಂಬರ್ 8, ಜರ್ನಲ್ ಈಸ್ ಎ ಬುಕ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಒರಿಜಿನಲ್ ಎಂಟ್ರಿ ಅಂತ. ಕ್ವಶನ್ ನಂಬರ್ 9, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ಡ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರೆಡಿಟ್ ಅಂತ. ಕ್ವಶನ್ ನಂಬರ್ 10, ಎಕ್ಸ್ಪೆನ್ಸಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಡ್ಯಾಶ್ ಬ್ಯಾಲೆನ್ಸ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಬಿಟ್ ಬ್ಯಾಲೆನ್ಸ್ ಅಂತ. ವಿದ್ಯಾರ್ಥಿಗಳೇ, ರ್ಯಾಂಕ್ ಸ್ಟೂಡೆಂಟ್ ಯಾರಾದರೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಕ್ರಿಟಿಸೈಸ್ ಅಂತ ಅಲ್ಲ, ಕಮೆಂಟ್ ಮುಖಾಂತರ ಈ ಆನ್ಸರ್ ತಪ್ಪು ಸರ್, ಇದು ಸರಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಥವಾ ನಮ್ಮ ಟೀಚರ್ ಹೇಳಿದ್ದಾರೆ ಅಂತ ಕಮೆಂಟ್ ಮಾಡಿ ಆ ಉತ್ತರವನ್ನು ಸರಿಪಡಿಸಬಹುದಾಗಿದೆ. ಮ್ಯಾಚ್ ದಿ ಫಾಲೋಯಿಂಗ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಇದನ್ನು ನಾವು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ಕರಿತೀವಿ. ನೋಡಿ, ಕಂಪ್ಯಾರಬಿಲಿಟಿ ಅಂತ ಇದೆ. ಬಿ ಆಪ್ಷನ್ಗೆ ಸರಿಯಾದ ಉತ್ತರ ಬಂದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಡೆಬಿಟ್ ನೋಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪರ್ಚೇಸ್ ರಿಟರ್ನ್ ಬುಕ್ ಅಂತ. ಕ್ವಶನ್ ನಂಬರ್ 4, ಪಿಟಿ ಕ್ಯಾಶ್ ಬುಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ಯಾಕ್ಸಿ ಫೇರ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ ಇ, ಟ್ರಯಲ್ ಬ್ಯಾಲೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಸ್ಟೇಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, 15 ಮಾರ್ಕ್ಸ್ ಕಂಪ್ಲೀಟ್ ಆಯಿತು ಪಾರ್ಟ್ ಎನಲ್ಲಿ. ಈಗ ಪಾರ್ಟ್ ಎ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 1 ಸೆಂಟೆನ್ಸಸ್ ಈಚ್ ಅಂತ. ವಾಟ್ ಈಸ್ ಕ್ಯಾಪಿಟಲ್ ಅಂತ ಇದೆ. ಕ್ಯಾಪಿಟಲ್ ಅಂದರೆ ಏನು? ದಿ ಅಮೌಂಟ್ ಇನ್ವೆಸ್ಟೆಡ್ ಬೈ ದಿ ಓನರ್ ಆಫ್ ದಿ ಬಿಸ್ನೆಸ್. ಆ ಕಂಪನಿಯ ಓನರ್ ಏನು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾನಲ್ವ ಅದನ್ನೇ ನಾವು ಕ್ಯಾಪಿಟಲ್ ಅಂತ ಕರೆಯುವಂಥದ್ದು. ಸ್ಟೇಟ್ ಇನ್ ಒನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಇದೆ. ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನುವಂಥದ್ದು ಅದಕ್ಕೆ ಉತ್ತರ. ವಾಟ್ ಈಸ್ ಜರ್ನಲೈಸಿಂಗ್ ಅಂತ ಇದೆ. ಆಯಿತಾ. ಕ್ವಶನ್ ನಂಬರ್ 14ಕ್ಕೆ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇನ್ ದಿ ಜರ್ನಲ್ ಈಸ್ ಕಾಲ್ಡ್ ಜರ್ನಲೈಸಿಂಗ್ ಅಂತ. ಕ್ವಶನ್ ನಂಬರ್ 15, ವಾಟ್ ಡು ಯು ಮೀನ್ ಬೈ ಡಿಸ್ಕೌಂಟ್ ಅಂತ. ಡಿಸ್ಕೌಂಟ್ ಅಂದರೆ ಎ ಡಿಡಕ್ಷನ್ ಅಲೋಡ್ ಫ್ರಮ್ ದಿ ಅಮೌಂಟ್ ಪೇಯಬಲ್ ಅಂತ. ಕೊಡುವ ದುಡ್ಡಿನಲ್ಲಿ ಏನು ಅಮೌಂಟನ್ನು ಬಿಡ್ತಾರಲ್ವ ಅದನ್ನು ನಾವು ಡಿಸ್ಕೌಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, 500 ರೂಪಾಯಿ ಬಟ್ಟೆ ತಗೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಅಂದರೆ 100 ರೂಪಾಯಿ ಬಿಡ್ತಾರಲ್ವ, ಆ 100 ರೂಪಾಯಿನೇ ನಾವು ಡಿಸ್ಕೌಂಟ್ ಅಂತ ಕರೆಯುವಂಥದ್ದು. ಬನ್ನಿ, ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ವಿಡ್ರಾವಲ್ ಆಫ್ ಮೋರ್ ಮನಿ ಫ್ರಮ್ ಬ್ಯಾಂಕ್ ದ್ಯಾನ್ ದಿ ಬ್ಯಾಲೆನ್ಸ್ ಅವೈಲಬಲ್, ದಟ್ ಈಸ್ ಕಾಲ್ಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ. ಅರ್ಥ ಆಯ್ತಲ್ವಾ? ನಮ್ಮ ಅಕೌಂಟಲ್ಲಿ ಒಂದು 500 ರೂಪಾಯಿ ಇದೆ, ಆದರೆ ಬಿಡಿಸ್ತಾ ಇರೋದು 500ಕ್ಕಿಂತ ಜಾಸ್ತಿ, ಅದನ್ನು ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರೆಯುತ್ತೇವೆ. ತಪ್ಪಾದಲ್ಲಿ ಕಂಡು ಬಂದಲ್ಲಿ ತಾವು ದಯವಿಟ್ಟು ಖುಷಿಯಾಗಿ ಕಮೆಂಟ್ ಮಾಡಿ. ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್, ದಿಸ್ ಈಸ್ ಯುವರ್ ಕಮೆಂಟ್ ಸೆಷನ್. ದಯವಿಟ್ಟು ವಿದ್ಯಾರ್ಥಿಗಳೇ ಒಂದು ಲೈಕನ್ನು ಪ್ರೆಸ್ ಮಾಡಿ. ಹಾಗೂ ಏನಂತೀರ ತಾವುಗಳು
ಏನಂತೀರ ಸರ್ ಅದು ಲೈಕ್ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಕಮೆಂಟ್ಸಲ್ಲಿ ಒಂದು ಇದು ಬರುತ್ತೆ, ಏನಂತ ಗೊತ್ತಾ, ಹೈಪ್ ಅಂತ. ದಯವಿಟ್ಟು ಈ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತಮಗೆ ಹೆಲ್ಪ್ ಬೇಕಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮ ಒಂದು ಜಿಮೇಲ್ ಐ ಡಿಗೆ ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ, ಜಿಮೇಲ್ ಐ ಡಿಗೆ ಖುಷಿಯಾಗಿ ತಮಗೆ ಬೇಕಾಗಿರುವಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಧನ್ಯವಾದಗಳು. ಸದಾ ಸಂತೋಷವಾಗಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ತಮಗೆ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಈಗಲೂ ಕೂಡ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಇದೇ ವಿಡಿಯೋ ಅಂತಲ್ಲ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಾನು ಪಾಠ ಮಾಡೋದು ಇಂಗ್ಲೀಷಿನ ಗ್ರಾಮರಿನ ಲಿಂಕುಗಳು, ಪಕ್ಕ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವ ಲಿಂಕುಗಳು, ಪಕ್ಕ ಮಿಡ್ ಟರ್ಮ್ ಎಕ್ಸಾಮ್ ಬರುವ ಕ್ವಶನ್ ಆನ್ಸರ್ಗಳ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ವಿದ್ಯಾರ್ಥಿಗಳು ಕ್ವಶನ್ ಪೇಪರನ್ನು ಕಳಿಸಿಕೊಡಬೇಕು. ಯಾಕಂದರೆ ಸೈನ್ಸ್ನವರಂತೂ ಬಿಡಿ ಕಳಿಸ್ತಾ ಇರ್ತಾರೆ. ಸ್ಪೆಷಲ್ಲಾಗಿ ನಮ್ಮ ಬೆಂಗಳೂರಿನವರು, ನಾರ್ತು, ಸೌತು, ಮೈಸೂರು ಹೇಳಂಗಿಲ್ಲ ಅವರ ಪ್ರೀತಿಗಳು, ಆಯಿತಾ. ಅಷ್ಟು ಈ ಸಲ ಪ್ರೀತಿಯನ್ನು ತೋರಿಸಿದ್ದೀರಾ. ನಾನು ಹೇಳ್ತೀನಲ್ವ, ನೀವು ಎಷ್ಟು ಪ್ರೀತಿ ತೋರಿಸ್ತೀರೋ, ಎಷ್ಟು ನಮಗೆ ಸಮಯ ಕೊಡ್ತೀರೋ, ನಾವು ನಿಮಗಾಗಿ ಅಂತಹ ಮೆಟೀರಿಯಲನ್ನು ತಂದು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡೇ ಮಾಡ್ತೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.